ನೀವು ನಿಮ್ಮ ಜೊತೆಗಾರನ ಅಂದ್ರೆ ನಿಮ್ಮ ಬಿಜೆಪಿ ಸ್ನೇಹಿತ ಎಂಪಿಗಳನ್ನ ಕರ್ಕೊಂಡು ಬಾಪಾ ತೇಜಸ್ವಿ ಸೂರ್ಯ, ಬನ್ರಯ್ಯ ಮೋಹನ್, ಬನ್ನಿ ಸದಾನಂದ ಗೌಡ್ರೆ ಹಿಂಗೆ ಕೇಳಲ್ಲ ಅಂತ ಆ ಥರದಿನ ರೈತ ಮಾತುಕತೆ ನೋಡಿ. ಪಾಪ ಅವರು ಅವರ ಪರಿಸ್ಥಿತಿಗಳನ್ನ ನೀವು ಹೇಳ್ಬಾರ್ದು. ಅದೇ ಮೋದಿ ಮುಂದೆ ಇಂಟದೆ ಬಂಟ ನೀವು ಒಬ್ಬರೇನ ಹೆಂಗೆ ಅಂತ. ಇಂಟದೆ ಬಂಟ ಅಲ್ಲ, ಸಂಸತ್ ಸದಸ್ಯರಿಗೆ ಯಾವುದೇ ವಿಧವಾದಂತ ಸ್ವತಂತ್ರ ಅಲ್ಲಿಲ್ಲ ಬಿಜೆಪಿ. ರಿಯಾಲಿಟಿ ಹೇಳಿ, ನೀವು 11 ವರ್ಷದಿಂದ ಅಲ್ಲಿದ್ದೀರಿ, 10 ವರ್ಷದಿಂದ ಮೋದಿ ಅವರು ಕೂತಿದ್ದಾರೆ, ನೀವು ಕೂತಿದ್ದೀರಿ ಅಲ್ಲಿ. ಹೌದು. ನಮ್ಮ ಕರ್ನಾಟಕದ ಎಂಪಿಗಳ ಸನ್ನಿವೇಶ ಹೇಗಿರುತ್ತೆ ಅವ್ರ ಮುಂದೆ ಬಿಜೆಪಿ ಅವ್ರದ್ದು? ಏನಿಲ್ಲ, ಅವರೊಂಥರ ಬೊಂಬೆಗಳ ತರ ಇರ್ತಾರೆ. ಕೀ ಕೊಟ್ಟಾಗ ಆಕ್ಷನ್ ಆಗುತ್ತೆ, ಕೀ ಕೊಡ್ಲಿಲ್ಲ ಅಂದ್ರೆ ಆಫ್ ಆಗುತ್ತೆ. ಇಲ್ಲಿ ಯಡಿಯೂರಪ್ಪನ ಹತ್ರ ಸಚಿವರು ಕೇಳ್ದಂಗೆ, ಸಿದ್ದರಾಮಯ್ಯ ಹತ್ರ ಸಚಿವರು ಕೇಳ್ದಂಗೆ ಆ ತರ ಏನಿಲ್ಲ, ಆ ತರದ್ದು ಬಾಯ್ ಬಿಡಕ್ಕಾಗಲ್ಲ. ಆ ತರದ ವಾತಾವರಣನೇ ಇಲ್ಲ. ಮಂತ್ರಿಗಳಿಗೆ ಆ ಒಂದು ಧೈರ್ಯ ಇಲ್ಲ, ಜಬರ್ದಸ್ತು ಅವೆಲ್ಲ ಸೀನೆ ಇಲ್ಲ, ಕೇಳಂಗೆ ಇಲ್ಲ. ನೀವೇನನ್ನು ನಿರೀಕ್ಷೆ ಮಾಡ್ಬೇಡಿ, ಒಂದೇ ಒಂದು ಪದನೂ ನಿರೀಕ್ಷೆ ಮಾಡ್ಬೇಡಿ. ಅನಂತ್ ಕುಮಾರ್ ಅವ್ರು ಮಾಡ್ತಿದ್ರಲ್ಲ ವಾಜಪೇಯಿ ಕಾಲದಲ್ಲಿ, ಆ ತರ ಅನಂತ್ ಕುಮಾರ್ ಅವ್ರನ್ನ ಈಗಲೂ ಕೂಡ ನಾವು ನೆನ್ಸ್ಕೋತೀವಿ. ಅನಂತ್ ಕುಮಾರ್ ಅವರು ಏನಾದ್ರು ನಾವು ಕರ್ನಾಟಕದ ವಿಚಾರಕ್ಕೆ ನಾವಾಗೆ ನಮ್ಮ ಸಂಸತ್ ಸದಸ್ಯರುಗಳು ಕೇಳಿದ್ರೆ ಖಂಡಿತ ಅವರು ಮಧ್ಯೆ ಸ್ಪಂದಿಸ್ತಾ ಇದ್ರು. ಜೊತೆಲಿ ಸಂಬಂಧಪಟ್ಟಂತ ಮಂತ್ರಿಗಳಿಗೂ ಕೂಡ ಮಾತಾಡ್ತಾ ಇದ್ರು. ಕೆಲವು ವಿಚಾರಗಳಲ್ಲಿ ಅವರೇ ಸ್ವತಃ ಬಂದು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಕರ್ನಾಟಕ ಬರ ನಾವು ಮಾತಾಡ್ಬೇಕು, ಬೆಂಗಳೂರು ನಾವು ಮಾತಾಡ್ಬೇಕು ಅನ್ನೋಂತ ಕಾಳಜಿ ಅವರಲ್ಲಿತ್ತು.